ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಈ ದಿನ ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಲೆಸನ್ ಯಾವ್ದಪ್ಪ ಅಂತಂದ್ರೆ LCM ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಎಸ್ ನೋಡ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿದೆ. ಏನ್ LCM ಅಂತಂದ್ರೆ ನೋಡ್ಕೊಳ್ಳಿ, ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ರೆ ನೋಡ್ಕೊಳ್ಳಿ, ಏನ್ LCM ಅಂತಂದ್ರೆ ಲಿಸ್ಟ್ ಕಾಮನ್ ಮಲ್ಟಿಪಲ್ ನಾವು. ಸೊ ಕನ್ನಡದಲ್ಲಿ ಏನಾಗುತ್ತೆ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅದನ್ನ ಅಪವರ್ತನ ಅಂತ ಕರಿತೀವಿ, ಇದ್ರ ಅಪವರ್ತ್ಯ ಅಂತ ಕರಿತೀವಿ. ಓಕೆ, ಎಷ್ಟು ನೋಡ್ಕೊಳ್ಳಿ. ಸೊ ಲಿಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. The list number is exactly divisible by 2 or is called least common multiple or lower common multiple ಅಂತ ಕರಿತೀವಿ. LCM ಅಂತಂದ್ರೆ ಅದರ ಅರ್ಥ ಏನಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ, ನೋಡಿ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಲಾಸಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಗಳಿಂದ ಏನು ಭಾಗಿಸಬಹುದಾದ ಕನಿಷ್ಠ ಸಂಖ್ಯೆಯನ್ನ ಏನಂತ ಕರಿತೀವಪ್ಪ ಅಂತಂದ್ರೆ LCM ಲಾಸಹ ಅಂತ ಕರಿತೀವಿ ನಾವು. ಓಕೆನಾ, ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇಲ್ಲ ನೋಡ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಏನ್ ಕೊಟ್ಟಿದ್ರಪ್ಪ ಅಂದ್ರೆ LCM ಅಪ್ ಟು ಕೋ ಪ್ರೈಮ್ ನಂಬರ್. ಇದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಟು ಕೋ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ದಿಸ್ ನಂಬರ್ ಅಂತ ಕರಿತೀವಿ ನಾವು. ಎರಡು ಸಹ ಅವಿಭಾಜ್ಯ ಸಂಖ್ಯೆ ಅಥವಾ ಲಾಸಹ ಯಾವಾಗ್ಲೂ ಏನಾಗಿರುತ್ತಪ್ಪ ಅಂತಂದ್ರೆ ಅವುಗಳ ಪುನಲಬ್ಧ ಆಗಿರುತ್ತೆ ಅಂತ ಹೇಳಿದೆ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ LCM given natural number equivalent to product of given number. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ನನಗೆ ಹೇಳ್ತೀನಿ ನಾನು. ಓಕೆನಾ, ರೆಡಿಯಾ? ಎಸ್ ನೋಡ್ಕೊಂಡು. ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಇದಕ್ಕೊಂದು ಫಾರ್ಮುಲಾ ಇರುತ್ತೆ. ಸೊ ಫಾರ್ಮುಲಾನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ಫಾರ್ಮುಲಾ ಹೇಳ್ಬಿಟ್ಟು, ಫಾರ್ಮುಲಾ ಏನಾಗಿತ್ತಪ್ಪ ಅಂತಂದ್ರೆ LCM is equals to A into B. ನಾನು ನಿಮ್ಗೆ HCF ಹಿಂಗ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಓಕೆನಾ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ LCM ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ, ಸಿಂಪಲ್. ಈಗ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ, ಒಂದು ಪ್ರಶ್ನೆ ಇದೆ. ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ 4, 8, 10 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ LCM ಕಂಡುಹಿಡಿಬೇಕು. ಸೊ LCM ಕಂಡುಹಿಡಿಬೇಕಾದ್ರೆ ನೋಡಿ ಸಿಂಪಲ್ ಆಗಿ. ಓಕೆನಾ, ಈ ರೀತಿ ಹಾಕೋಬೇಕು, ನಿಮಗ್ ಗೊತ್ತಿದೆ. ಓಕೆನಾ, ಎಷ್ಟು ನೋಡ್ಕೊಳ್ಳಿ. ಈ ಮೂರು ಒಂದೇ ಟೇಬಲ್ ಅಲ್ಲಿ ಬರುತ್ತಾ? ಯಾವ್ದ್ರಲ್ಲಿ ಬರುತ್ತೆ? 2 ಅಂತದಲ್ಲಿ ಬರುತ್ತೆ. ಓಕೆನಾ, ಎಸ್ ನೀವು ಮಾತ್ರ ಇದೆ. 2 ಎಷ್ಟೇ 4 ಬರುತ್ತೆ? ಎಸ್ 2 2 4 ಬರುತ್ತೆ. ವೆರಿ ಗುಡ್. 2 ಎಷ್ಟೇ 8 ಬರುತ್ತೆ? ಎಸ್ 2 4 ವೆರಿ ಗುಡ್. 2 ಎಷ್ಟೇ 10 ಬರುತ್ತೆ? ವೆರಿ ಗುಡ್ ಮಾ. 2 5 10. ಓಕೆನಾ, ಈ ಮೂರು ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತಾ? ಆಗಲ್ಲ. ಸೊ ಈಗ ಏನ್ ಮಾಡ್ಬೇಕು, ಕನಿಷ್ಠ ಪಕ್ಷ ಯಾವ್ದಾದ್ರು 2 ಆಗುತ್ತಾ? ಆಗುತ್ತೆ, ಹೌದಲ್ವಾ? ಸೊ ಈಗ ಯಾವ್ದು ತಗೊಳ್ಳೋಣ? 2 ತಗೊಳ್ಳೋಣ. ಎಸ್ 2 ಒಂದೇ ಟೇಬಲ್ 2 ಬರುತ್ತಾ? ಎಷ್ಟೇ ಬರುತ್ತೆ? 1 ವೆರಿ ಗುಡ್. 2 ಒಂದೇ ಟೇಬಲ್ 4 ಬರುತ್ತಾ? ಎಷ್ಟೇ ಬರುತ್ತೆ? 2 ವೆರಿ ಗುಡ್. 5 ನ ಹಂಗೆ ಇಟ್ಕೊಳ್ಳಿ. ಓಕೆ, ಈ ಮೂರು ಒಂದೇ ಟೇಬಲ್ ಡಿವೈಡ್ ಆಗುತ್ತಾ? ಕನಿಷ್ಠ ಪಕ್ಷ ಯಾವ್ದಾದ್ರು 2 ಆಗುತ್ತಾ? ಇಲ್ಲ. ಆಗ್ಲಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಅಷ್ಟಕ್ಕೆ ಬಿಡಬೇಕು. ಓಕೆನಾ, ನೆಕ್ಸ್ಟ್ ಮುಂದೆ ತಗೊಂಡ್ಬಾರ್ದು. ಸೊ ಈಗ ನಾವೇನ್ ಮಾಡ್ಬೇಕು, ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಓಕೆನಾ, ನೋಡಿ LCM ಆದ್ರೆ ನೀವೇನ್ ಮಾಡ್ತೀರಿ, ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡ್ಕೊತೀರಾ. ಬಟ್ LCM ಇದ್ದಾಗ ನೀವೇನ್ ಮಾಡ್ಬೇಕು, ಎಲ್ಲವನ್ನ ನೀವು ಕನ್ಸಿಡರ್ ಮಾಡ್ಕೊಬೇಕು. ಓಕೆನಾ, ಈಗ ನೋಡ್ಕೊಳ್ಳಿ, ಇಸ್ ಈಕ್ವಲ್ ಟು 2 into 2 into 1 into 2 into 5. ಓಕೆನಾ, ಇದು ಬರ್ಕೊಟ್ಟಿದ್ನ ಇಲ್ಲಿ. ಓಕೆನಾ, ಈಗ ಇಸ್ ಈಕ್ವಲ್ ಕೆಳಗಡೆ ಇಸ್ ಈಕ್ವಲ್ ಆಗಿ. ಓಕೆ, ಇವೆಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ವಾ? ನೋಡಿ 2 2s 4 1s 4 2s 8 5s 40. So LCM is equal to 40. ಈಗ ನಾವು ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಯಾವ ರೀತಿ ಅಂತ LCM ಮಾಡ್ತೀರಾ, ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. ಸೊ ಮತ್ತೆ ನಿಮ್ಗೆ ಏನಾದ್ರು ಯಾವ್ದಾದ್ರು ಪ್ರಾಬ್ಲಮ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಬಿಡಿಸ್ಕೊಡ್ತೀನಿ. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೇನ್ ಕೊಡೋದು, ನೆಕ್ಸ್ಟ್ ಪ್ರಾಬ್ಲಮ್ 3 8 9. ಓಕೆನಾ, 4 ನಂಬರ್ಸ್ ಕೊಟ್ಬಿಟ್ಟಿದ್ದಾರೆ. ಈಗ ಈ 4 ನಂಬರ್ಸ್ ಒಂದೇ ಟೇಬಲ್ ಡಿವೈಡ್ ಆಗುತ್ತಾ? ಇಲ್ಲ. ಕನಿಷ್ಠ ಪಕ್ಷ 2 ಆಗುತ್ತಾ? ಆಗುತ್ತೆ. ಯಾವ್ದು ತಗೊಳ್ಳೋಣ? ಲೀಸ್ಟ್ ಅಂತ 2 ಇದನ್ನ ತಗೊಳ್ಳೋಣ. ಓಕೆನಾ, 2 ಒಂದೇ ಟೇಬಲ್ 3 ಬರುತ್ತಾ? ಹಂಗೆ ಹಾಗೆ ಮಾಡ್ಕೊಳ್ಳಿ. ಓಕೆನಾ, 4 ಬರುತ್ತಾ? ಎಷ್ಟು ಬರುತ್ತೆ? 2 2s 4. ನೆಕ್ಸ್ಟ್ 8 ಬರುತ್ತಾ? 6 ಬರುತ್ತೆ. 7 ಬರುತ್ತೆ. 9 ಬರುತ್ತಾ? ಹಂಗೆ ಹಂಗೆ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಕನಿಷ್ಠ ಪಕ್ಷ 2 ಆಗುತ್ತಾ? ಮತ್ತೆ ಯಾವ್ದು ತಗೊಳ್ಳೋಣ? 4 ತಗೊಳ್ಳೋಣ. 3 ನ ಹಂಗೆ ಮಾಡ್ಕೊಳ್ಳಿ. 2 9 ಹಂಗೆ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಇವಾಗಾದ್ರೆ 2 ಆಗುತ್ತಾ? ಆಗುತ್ತೆ. ಯಾವ್ದಾಗುತ್ತಪ್ಪ ಅಂದ್ರೆ 3 1 ಇಲ್ಲಿ 1 ಇಲ್ಲಿ 4 ಇಲ್ಲಿ 3. ಓಕೆನಾ,
ಗೊತ್ತಾಯ್ತಾ? ನೆಕ್ಸ್ಟ್ ಇವು 4 ಒಂದು ಡಿವೈಡ್ ಆಗುತ್ತಾ? ನೆಕ್ಸ್ಟ್ ಪಕ್ಷ 3 2 ಒಂದೇ ಇರೋದನ್ನ ನಾವೇನ್ ಮಾಡ್ಬೇಕು? ಅಲ್ಲೇ ಇಡಬೇಕು. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಈಸ್ ಈಕ್ವಲ್ ಹಾಕಿ ಈಸ್ ಈಕ್ವಲ್ ಫಸ್ಟ್ 2 into 2 into 1 into 1 into 1 into 2 into 3. ಓಕೆನಾ? ಗೊತ್ತಾಯ್ತಾ? ಎಸ್ ಹೋಗೋಣ. ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈಸ್ ಈಕ್ವಲ್ 2 2s 4 4 3s 12 1s 12 1s 12 2s 24. ಇಲ್ಲಿ ನೀವು ಬದಲಾದ್ರೆ 24 into 3 ಹಾಕೋಬೇಡಿ. ಓಕೆನಾ? ಇಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಓಕೆ ನಿಮ್ಗೆ ಅದು ಬರಲಿಲ್ಲ ಅಂತಂದ್ರೆ 24 into 3 ಮಾಡ್ಕೊಂಡು ಬೇರೆ ಕಡೆ ಮಾಡ್ಕೊಳ್ಳಿ. 3 4s 1 ಕ್ಯಾರಿ 3 2s 6 plus 1 7 ವಿದ್ಯಾರ್ಥಿಗಳೇ, ಸೊ ಇಲ್ಲಿ ತನಕ ನಮ್ಗೆ ಈ ಕ್ಲಾಸ್ ಅನ್ನ ಕೇಳಿದ್ರೆ ಸೊ ಇಲ್ಲಿಗೆ ನಮ್ಮ ಕ್ಲಾಸ್ ಅನ್ನ ಹೆಂಗ್ ಮಾಡ್ತಾ ಇದೀವಿ. ಸೊ ಏನೇ ಡೌಟ್ ಇದ್ರು ಕೂಡ ನೀವು ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಸೊ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ಕ್ಲಾಸ್ ಮುಗಿಸ್ತಾ ಇದೀವಿ. ಧನ್ಯವಾದಗಳು. ಶುಭ